ನಮಸ್ಕಾರ. ವೇದಿಕೆಯಲ್ಲಿರುವಂತ ಎಲ್ಲ ಗೌರವಾನ್ವಿತ ಎಲ್ಲ ವಿಶೇಷವಾಗಿ ಸುರೇಶ್ ನಮ್ಮ ಸ್ಥಳೀಯ ಶಾಸಕರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ವಿಧಾನ ಪರಿಷತ್ತಿನ ಸದಸ್ಯರಿದ್ದಾರೆ, ಮಾಜಿ ಮಂತ್ರಿಗಳಿದ್ದಾರೆ, ನಮ್ಮ DCC ಬ್ಯಾಂಕ್ ಅಧ್ಯಕ್ಷರಿದ್ದಾರೆ. ಎಲ್ಲ ಈ ದೇವಸ್ಥಾನಕ್ಕೆ ಬಹಳ ಅಹೋರಾತ್ರಿ ದುಡಿದಂತ ಎಲ್ಲ ಬಹಳ ಪ್ರಮುಖರೆಲ್ಲ ಇದ್ದೀರಿ. ನೀವೆಲ್ಲ ಭಕ್ತಾದಿಗಳೆಲ್ಲ ಬಂದಿದ್ದೀರಿ. ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ತನ್ನ ಕಷ್ಟ ಸುಖವನ್ನ ದುಃಖವನ್ನ ದೂರ ಮಾಡುವಂತ ದೇವಿ ದುರ್ಗಾದೇವಿ. ಆ ದುರ್ಗಾದೇವಿಯ ತಾಯಿಗೆ ಸನ್ನಿಧಿಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವರೊಬ್ಬ ನಾಮ ಹಲವು. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ನಾಡಿನ ದೇವತೆ ಚಾಮುಂಡೇಶ್ವರಿ. ಚಾಮುಂಡೇಶ್ವರಿ ಮೈಸೂರಿಂದ ಇಲ್ಲಿಗೆ ಒಂದು ದೊಡ್ಡ ಇತಿಹಾಸ ಇದೆ ಅಂತ ಹೇಳಿ ನಾನು ಕೇಳಿದ್ದೇನೆ. ಎಲ್ಲ ಧರ್ಮ, ಎಲ್ಲ ವರ್ಗ, ಜಾತಿ ಭೇದ ಇಲ್ಲದೆ ಈ ದೇವಿ ಕಾಪು ಅಂದ್ರೆ ರಕ್ಷಣೆ ಮಾಡುವಂತ ಒಂದು ಪವಿತ್ರವಾದಂತ ಸ್ಥಳ ಅಂತ ಕೇಳಿ ನಾನು ಕೇಳಿದ್ದೇನೆ. ಸೊ ಇದು ಪುರಂದರದಾಸರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಪನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತ ಹೇಳಿ. ಇವತ್ತು ನನಗೆ ಬಂದು ಈ ದೇವಿ ದರ್ಶನವನ್ನು ಮಾಡಿ, ಈ ದೇವಿ ದರ್ಶನದ ನಿಮ್ಮೆಲ್ಲರ ಸಹಕಾರದಿಂದ ಸುಮಾರು 99 ಕೋಟಿ ರೂಪಾಯಿ ವೆಚ್ಚದ ಈ ಒಂದು ದೇವಸ್ಥಾನವನ್ನ ಕಟ್ಟಿ ಇವತ್ತು ಒಂದು ದೊಡ್ಡ ಪ್ರತಿಷ್ಠಾಪನೆ, ಕಳಸ ಪ್ರತಿಷ್ಠಾಪನೆಯನ್ನು ಮಾಡಿ ಇಂಥ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಬಂದು ಆ ಒಂದು ಅರ್ಚಕಸ್ಯ ಪ್ರಭಾವೇನ ಶಿಲಾತ್ಮೌಲಿ ಶಂಕರ, ಅರ್ಚಕರ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರನ ಕಾಣಬಹುದಂತೆ. ಹಾಗೆ ಈ ದೇವಿಯ ಈ ದೇವಸ್ಥಾನದ ಪ್ರಮುಖರು, ಅರ್ಚಕರು ನನಗೆ ಮೊದಲು ಪ್ರಸಾದವನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದೆ ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾವೇನು ಅಪೇಕ್ಷೆ ಪಟ್ಟದ್ದಲ್ಲ. ನಾನಿಲ್ಲಿಗೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತ ಈಗ ನಾನು ಬಂದಿಲ್ಲ. ನನಗೆ ನನ್ನ ಮಿತ್ರ ಅಂತ ಉದಯ್ ಕುಮಾರ್ ಶೆಟ್ಟರು ಮತ್ತು ನಮ್ಮ ಮಾಜಿ ಮಂತ್ರಿಗಳು, ಈ ಕ್ಷೇತ್ರದವರು ವಿನಯ್ ಕುಮಾರ್ ಸೊರ್ಕೆಯವರು ಇದಕ್ಕೆ ಬರಬೇಕು ಅಂತೇಳಿ ಇದರ ಇತಿಹಾಸವನ್ನೆಲ್ಲ ಕೂಡ ತಿಳಿಸಿ ನನ್ನ ಇಲ್ಲಿಗೆ ಬರಮಾಡಿಕೊಂಡ್ರು. ಸೊ ಇಲ್ಲಿಗೆ ಬಂದು ಈ ದೇವಸ್ಥಾನವನ್ನ ನೋಡಿದ್ರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಹೊರಗಡೆ ಏನೋ ನನಗೆ ಗೊತ್ತಿಲ್ಲ, ಯಾವ ಸರ್ಕಾರದ ಬೆಂಬಲ ಇದೆ, ಭಕ್ತರೇ ಇವತ್ತು ಒಂದು ಸಣ್ಣ 100 ರೂಪಾಯಿಯಿಂದ ಹಿಡಿದು ಕೋಟಿ ರೂಪಾಯಿವರೆಗೂ ಕಟ್ಟು ಇಷ್ಟು ವಿಜೃಂಭಣೆಯ ಅಂತ ದೇವಸ್ಥಾನ ನಾನು ಎಲ್ಲೂ ಕೂಡ ನನ್ನ ಕಣ್ಣಿನಲ್ಲಿ ನಾನು ನೋಡಲಿಲ್ಲ. ಇವತ್ತು ನಾನು ಕಣ್ಣಿನಲ್ಲಿ ಬಹಳ ಪ್ರಸನ್ನ ಆಗಿದ್ದೇನೆ. ನಾನು ಕೂಡ ನನ್ನ ಕುಟುಂಬದವ್ರನ್ನ ಇಲ್ಲಿಗೆ ಕಳಿಸಿ, ನನ್ನ ಧರ್ಮಪತ್ನಿಯನ್ನು ಕಳಿಸಿ ಇಲ್ಲಿಗೆ ಈ ದೇವಿಯ ಆಶೀರ್ವಾದವನ್ನು ಪಡ್ಕೊಳ್ಳೇಬೇಕು ಅಂತ ಹೇಳಿ ಮುಂದಿನ ದಿನದಲ್ಲಿ ನಮ್ಮ ಸ್ಥಳೀಯರ ಮಾತಾಡಿ ನಾನು ಕಳಿಸುತ್ತೇನೆ. ಇವತ್ತು ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ ಮೂರರ ನೆನಪು ಮನುಷ್ಯತ್ವ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಹಂಗೆ ನಾವು ಹುಟ್ಟಿದ ಮೇಲೆ ನಾವೆಲ್ಲ ಯಾವ್ದಾದ್ರು ಒಂದಿನ ಸಾಯಲೇಬೇಕು. ಆದ್ರೆ ನಾನು ಆಗಾಗ ಇನ್ನೊಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತೇಳಿ. ಹಂಗೆ
ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡಿದೀವಿ ಅಂತ ಬಹಳ ಮುಖ್ಯ. ಇವತ್ತು ತಾವೆಲ್ಲ ಇಲ್ಲಿ ಯಾರ್ಯಾರು ಭಕ್ತರು ಬಂದಿದ್ದೀರಿ, ಈ ದೇವಸ್ಥಾನಕ್ಕೆ ನಿಮ್ಮ ಕೈಯನ್ನ ಹೃದಯ ಶ್ರೀಮಂತಿಕೆಯಿಂದ ದಾನವನ್ನ ಈ ದೇವಸ್ಥಾನಕ್ಕೆ ಮಾಡಿದ್ದೀರಿ. ಆ ತಾಯಿ ನಿಮ್ಮೆಲ್ಲರೂ ಕೂಡ ಅನುಗ್ರಹಿಸಿ, ನಾನೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಅಲ್ಲದೆ ಒಬ್ಬ ಭಕ್ತನಾಗಿ ನಾನು ಕೂಡ ದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ಳೋದು, ತಾವು ಕೂಡ ಬಹಳ ಸ್ವಇಚ್ಛೆಯಿಂದ ಸ್ವಮನಸ್ಸಿಂದ ಎಲ್ಲೂ ಕೂಡ ಹೋಗದೆ ನೀವೇ ತಮ್ಮ ಹೃದಯ ಶ್ರೀಮಂತಿಕೆಯನ್ನು ತೋರಿಸಿ ಇಂಥ ಒಂದು ಇತಿಹಾಸವುಳ್ಳಂತ ಈ ದೇವಸ್ಥಾನ ಸುಮಾರು ಎಷ್ಟು ಸಾವಿರ ವರ್ಷ ಈ ದೇವಸ್ಥಾನ ಇತ್ತದು ನನಗೆ ಗೊತ್ತಿಲ್ಲ. ಇವತ್ತು ಅಂತ ದೇವಸ್ಥಾನಕ್ಕೆ ತಾವು ಕೂಡ ಒಂದು ಸಾಕ್ಷಿಯಾಗಿದ್ದೀರಿ. ತಮ್ಮ ಬದುಕಿನಲ್ಲಿ ನಾನು ಕೂಡ ಒಂದು ಸಣ್ಣ ಗುರುಗಂಜಿಯಾದರೂ ಕೂಡ ಈ ದೇವಸ್ಥಾನಕ್ಕೆ ಈ ದೇವಿಯ ಅನುಗ್ರಹಕ್ಕೆ ಪ್ರಸನ್ನನಾಗ್ತಾ ಇದ್ದೀನಿ ಅಂತೇಳಿ ತಾವು ಕೊಟ್ಟಿದ್ದೀರಲ್ಲ, ಆ ಎಲ್ಲ ಭಕ್ತಾದಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸೊ ಹಂಗೆ ದೇವರು ಮರ ಕೊಡುವುದಿಲ್ಲ, ಇಲ್ಲ ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ. ಆ ಅವಕಾಶ ಕೊಟ್ಟಾಗ ನೀವು ಯಾವ ರೀತಿ ಉಪಯೋಗಿಸ್ಕೊಳ್ತೀರಿ ಅಂತ ಹೇಳಿ ಅದು ಬಹಳ ಮುಖ್ಯ. ಹಂಗೆ ನಿಮ್ಗೆ ನಿಮ್ಮ ಬದುಕಿನಲ್ಲಿ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ನಾನಿಲ್ಲಿ ಬಂದು ಹೋಗ್ಬೇಕಾದ್ರೆ, ನಾನು ಹೊರಗಡೆ ಹೋಗ್ಬೇಕಾದ್ರೆ ಅನೇಕರು ಬಂದು ನನಗೆ ಮತವನ್ನ ತೋರಿಸಿದ್ರು, ಬಹಳ ಜನ ಪರ್ಚೇಸ್ ತೋರಿಸಿದ್ರು, ಬಹಳ ಜನ ಜಿಲ್ಲೆಯ ವಿವಿಧ ಮೂಲೆಯಿಂದ ಬಂದಿದ್ದಾರೆ, ಬಹಳ ಜನ ಬೆಂಗಳೂರಿನಿಂದ ಬಂದಿದ್ದಾರೆ, ಮುಂಬೈಯಿಂದ ಬಂದಿದ್ದಾರೆ, ದುಬೈಯಿಂದ ಬಂದಿದ್ದಾರೆ. ಅವರೆಲ್ಲ ಕೂಡ ನನಗೆ ಅವರ ಅನೇಕರು ಪರಿಚಯ ಇದ್ದನ್ನು ನಾನು ನೋಡಿದ್ದೀನಿ. ಅಂದ್ರೆ ಈ ದೇವಿಯ ಆಕರ್ಷಣೆ ಯಾವ ರೀತಿ ಸೆಳೆದಿದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ. ಈಗ ನಾವು ಯಾವ್ದಾದ್ರು ಊರಿಗೆ ವಿವಿಧ ಮೂಲೆಯಿಂದ ಬಂದಿದ್ದಾರೆ, ಬಹಳ ಜನ ಬೆಂಗಳೂರಿನಿಂದ ಬಂದಿದ್ದಾರೆ, ಮುಂಬೈಯಿಂದ ಬಂದಿದ್ದಾರೆ, ದುಬೈಯಿಂದ ಬಂದಿದ್ದಾರೆ. ಅವರೆಲ್ಲ ಕೂಡ ನನಗೆ ಅವರ ಅನೇಕರು ಪರಿಚಯ ಇದ್ದನ್ನು ನಾನು ನೋಡಿದ್ದೀನಿ. ಅಂದ್ರೆ ಈ ದೇವಿಯ ಆಕರ್ಷಣೆ ಯಾವ ರೀತಿ ಸೆಳೆದಿದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ. ಈಗ ನಾವು ಯಾವ್ದಾದ್ರು ಊರಿಗೆ ಹೋದ್ರೆ ನಾವು ಗ್ರಾಮ ದೇವತೆ ಏನು ಅಂತ ನಾವು ಕೇಳ್ತೇವೆ. ಆ ಊರಿನ ಗಂಡಸಿನ ದೇವರ ಹೆಸರು ನಾನು ಕೇಳುದಿಲ್ಲ. ಎಷ್ಟೋ ಊರಲ್ಲಿ ಬಸವಣ್ಣ ಇರ್ತಾರೆ, ಇಲ್ಲ ಬಸವೇಶ್ವರ ಇರ್ತಾರೆ, ಇನ್ನೊಂದು ಯಾವುದೋ ಒಂದು ಗಂಡ ದೇವರಿದ್ರು ಕೂಡ, ಈಶ್ವರ ಇದ್ರು ಕೂಡ ಆ ಗ್ರಾಮ ದೇವತೆ ಏನು ಅಂತ ಕೇಳ್ತೇವೆ. ಈಗ ವೆಂಕಟೇಶ್ವರನ ಕರಿಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಅಂತ ಕರೀತಾರೆ, ಪರಮೇಶ್ವರನ್ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತ ಕರೀತಾರೆ. ಹಂಗೆ ಮೊದಲು ಹೆಣ್ಣು ಆಮೇಲೆ ಗಂಡು. ನಾವು ಗಣೇಶನ ಹಬ್ಬ ಮಾಡ್ತೇವೆ. ಆ ಗಣೇಶನ ಹಬ್ಬ ಮಾಡಕ್ಕೆ ಮುಂಚಿತವಾಗಿ ಗಣೇಶನ ಮದುವೆ ಆಗಲಿಲ್ಲ, ಮೊದಲು ಗೌರಿ ಪೂಜೆ ಮಾಡಿಬಿಟ್ಟು ಗೌರಿ ಹಬ್ಬ ಮಾಡಿಬಿಟ್ಟು ಆಮೇಲೆ ಗಣೇಶನ ಹಬ್ಬ. ಹಂಗೆ ಈ ದೇಶದ ಆಸ್ತಿ ನಮ್ಮ ಭೂಮಿಗೆ ನಮ್ಮ ಮಾತೃಭೂಮಿ ಅಂತ ಕರಿತೀವಿ. ತಂದೆ ಇವತ್ತು ನಮ್ಮ ಸ್ಕೂಲಲ್ಲಿ ಮಕ್ಕಳನ್ನ ನಾವು ಶಾಲೆಗೆ ಸೇರಿಸ್ತೀವಿ. ಯಾರು ಕೂಡ ನಿಮ್ಮ ತಂದೆ ಭಾಷೆ ಏನು ಅಂತ ಕೇಳೋದಿಲ್ಲ, ನಿಮ್ಮ ತಾಯಿ ಭಾಷೆ ಏನು ಅಂತ ಕೇಳ್ತಾರೆ. ಹಂಗೆ ತಾಯಿಯ ಸ್ವರೂಪಿ ಈ ದೇವಿ. ಈ ದೇವಿಯ ದರ್ಶನ ಮಾಡಿಕೊಳ್ಳಿಕ್ಕೆ, ಸೇವೆ ಮಾಡಲಿಕ್ಕೆ ನಮ್ಮೆಲ್ಲರೂ ಕೂಡ ಈ ದೇವಿ ಅವಕಾಶ ಮಾಡಿಕೊಟ್ಟು ನಮ್ಮೆಲ್ಲರೂ ಕೂಡ ರಕ್ಷಣೆ ಮಾಡಿ ಆಶೀರ್ವಾದ ಮಾಡಲಿಕ್ಕೆ ಈ ಪುಣ್ಯ ನಮಗೆಲ್ಲ ಸಿಕ್ಕಿದೆಯಲ್ಲ, ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಗಿದೆ. ಇವತ್ತು ಮಾನವೀಯತೆಯಲ್ಲಿ ನಾವೆಲ್ಲ ತಲೆಯನ್ನ ನಾವು ಬಾಗಬೇಕಾಗಿದೆ. ಧರ್ಮ ನಾವೆಲ್ಲ ಉಳಿಸ್ಕೊಳ್ಬೇಕಾಗಿದೆ. ಧರ್ಮೋ ರಕ್ಷತಿ ರಕ್ಷತ ಅಂತ ಏನು ನಾವು ಹೇಳ್ತೇವೆ, ನಮ್ಮ ಧರ್ಮ ನಾವು ಕಾಪಾಡಬೇಕು. ಯಾರು ಯಾವ ಧರ್ಮದಲ್ಲೂ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಯಾವ ಧರ್ಮದಲ್ಲೂ ಇಲ್ಲ. ಇವತ್ತು ಈ ದೇವಿಯ ಪಾದಕ್ಕೆ ಇವತ್ತು ಹೂನಾರನೂ ತಗೊಳ್ತದೆ, ಹಣ್ಣು ತೆಗೆದುಕೊಳ್ತದೆ, ಕೋಳಿನೂ ತೆಗೆದುಕೊಳ್ತದೆ, ಕುರಿನೂ ತೆಗೆದುಕೊಳ್ತದೆ ಅಂತ ಹೇಳಿ ಇಲ್ಲಿಯ ಈ ದೇವಸ್ಥಾನದ ಎಲ್ಲ ವ್ಯವಸ್ಥಾಪಕರು ಇವತ್ತೆಲ್ಲ ನನಗೆ ತಿಳಿಸಿದ್ದಾರೆ. ಬಹಳ ಸಂತೋಷ ಆಯಿತು. ಇಲ್ಲಿ ನಡೆಸಿರುವಂತ ಕೆತ್ತನೆ ಯಾರು ಮಾಡಿದ್ದಾರೆ, ಶಿಲೆ ಕೆಲಸ ಯಾರು ಮಾಡಿದ್ದಾರೆ, ಯಾರು ದಾನ ಮಾಡಿದ್ದಾರೆ, ನಿಜವಾಗೂ ಅವರೆಲ್ಲರೂ ಕೂಡ ಈ ದೇವಿ ಅನುಗ್ರಹಿಸ್ತಾರೆ ಅನ್ನೋ ಸಂಪೂರ್ಣವಾದಂತ ನಂಬಿಕೆ ನನಗೆ ಇವತ್ತು ಕಾಣ್ತಾ ಇದೆ. ನಾನು ಇವತ್ತು ಭಕ್ತಿಗೆ ಇಲ್ಲದೆ ಯಾವ ಮಾನವನು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಒಳ್ಳೆಯ ಮನಸ್ಸಿಂದ ಇಷ್ಟು ದೊಡ್ಡ ಇಂಥ ಕಾರ್ಯಕ್ರಮ, ಲಕ್ಷಾಂತರ ಜನ ಭಕ್ತಾದಿಗಳು ಈ ದೇವಸ್ಥಾನ ದೇವಾಲಯಕ್ಕೆ ಬಂದು ದೇವಿಯ ಅನುಗ್ರಹವನ್ನು ಪಡ್ಕೊಳ್ತಾರೆ ಎಂದು ಕೂಡ ನಾನು ತಿಳಿದಿದ್ದೇನೆ. ಮತ್ತೊಂದು ದಿನ ಈ ಗಲಾಟೆ ಇಲ್ಲದಾಗ ಬಂದು ನನಗೆ ಈ ಶಿಲೆ ಕೆತ್ತನೆ ಏನ್ ನಡೆದಿದೆ, ಈ ಮರದ ಕೆತ್ತನೆ ಏನ್ ನಡೆದಿದೆ, ನಮ್ಮ ಬಿಜಾಪುರದಿಂದ ಏನು ನಮ್ಮ ಕಲ್ಲು ಕೆಂಪು ಕಲ್ಲು
ಏನು ಇವತ್ತು ಬಂದು ಬಹಳ ಜನ ಸ್ನೇಹಿತರು ಆ ಕಲ್ಲೆಲ್ಲ ಇಲ್ಲಿ ಕಳಿಸಿ ಬಹಳ ಉತ್ತಮವಾದಂತ ಈ ಒಂದು ಆಧುನಿಕವಾದಂತ ಈ ಶಿಲೆ ಕೆತ್ತನೆಯಲ್ಲಿ ಇವತ್ತು ಮಾಡಿ ನಿಜವಾಗ್ಲೂ ಒಂದು ಇತಿಹಾಸಕ್ಕೆ ಸೃಷ್ಟಿ. ಇದೊಂದು ದೊಡ್ಡ ಟೂರಿಸಂ ಪ್ಲೇಸ್ ಆಗಿ ಭಕ್ತರಿಗೂ ಭಗವಂತರಿಗೂ ಈ ದೇವಿಯ ಅನುಗ್ರಹವನ್ನ ವ್ಯವಹಾರ ಮಾಡುವಂತ ಹೆಂಗೆ ನಾವೆಲ್ಲ ಚಾಮುಂಡೇಶ್ವರಿಗೆ ಹೋಗ್ತೇವೆ ಹಂಗೆ ಈ ರಾಜ್ಯದ ದೇವತೆ ಅಂತೇಳಿ ಹಂಗೆ ಈ ನಾಡಿನಲ್ಲಿ ಈ ಭಾಗದಲ್ಲಿ ಈ ದೇವಿಯ ಅನುಗ್ರಹಕ್ಕೆ ಎಲ್ಲರೂ ಕೂಡ ಬಂದು ಅನುಗ್ರಹಿಸಲಾಗಿ ತಾಯಿ ಒಳ್ಳೇದು ಮಾಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದಿನ ಮತ್ತೊಂದಿನ ನಾನು ನಿಮ್ಮನ್ನೆಲ್ಲ ದೇವಿ ಅನುಗ್ರಹವನ್ನ ಪಡೆಯಲಿಕ್ಕೆ ಇನ್ನೊಂದಿನ ನಾನು ಬಂದು ಹೋಗ್ತೇನೆ. ಭಗವಂತ ನಿಮ್ಗೆಲ್ಲ ತಾಯಿ ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥಿಸಿ. ಇನ್ನ ಬಹಳ ವಿಚಾರ ಇದೆ, ನಾನು ಇನ್ನ ಅನೇಕ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಸ್ವಲ್ಪ ಪ್ರಸಾದ ತೆಗೆದುಕೊಂಡು ಮುಂದಕ್ಕೆ ನನ್ನ ಕಾರ್ಯಕ್ರಮವನ್ನು ನಾನು ಮುಂದುವರಿಸ್ತೇನೆ ಅನ್ನೋ ಮಾತನ್ನು ಹೇಳಿ ಒಳ್ಳೆ ಮನಸ್ಸಿನಿಂದ ಇಷ್ಟು ಭಕ್ತಿ ಸಾಗರದಿಂದ ಇವತ್ತು ನಾವು ನೀವೆಲ್ಲ ಸೇರಿದ್ದೇವೆ. ಇದೇ ನಮ್ಮೆಲ್ಲರ ಭಾಗ್ಯ. ಎಲ್ಲರಿಗೂ ಶುಭವಾಗಲಿ. ಆಮೇಲೆ ಯಾರು ಈ ದೇವಸ್ಥಾನಕ್ಕೆ ಸಹಾಯ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ನೀವು ಹಣ ಕೊಡದೇವರೂ ಚಿಂತೆ ಇಲ್ಲ, ಆದ್ರೆ ಮನಃಶುದ್ಧಿಯಿಂದ ಬಂದು ಸೇವೆ ಮಾಡಿದಾರಲ್ಲ ಇದು ದೊಡ್ಡ ಸೇವೆನೆ. ಇದಕ್ಕೆ ನಿಮ್ಮೆಲ್ಲರೂ ಕೂಡ ಶುಭವಾಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸಿ ನನ್ನ ಮಾತು ಮುಗಿಸಿದ್ರೆ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.